ನಮ್ಮ ಕಾಲೇಜ್ ಲೈಫ್ ಸ್ಟಾರ್ಟ್ ಆಗಿದೆ ಫುಲ್ ಆಫ್ ಕನ್ಫ್ಯೂಷನ್. ಈ ಕಾಲೇಜ್ ನಮಗೆ ಸೆಟ್ ಆಗುತ್ತಾ, ಫ್ರೆಂಡ್ಸ್ ಆಗ್ತಾರೆ ಎಲ್ಲರೂ ನಮಗೆ ಅನ್ನೋ ಕನ್ಫ್ಯೂಷನಲ್ಲಿ. ಆ್ಯಂಡ್ ಇನ್ನೊಂದು ಎಕ್ಸೈಟ್ಮೆಂಟ್ ಅಂದರೆ ಡಿಗ್ರಿ ಲೈಫಲ್ಲಿ ಫಸ್ಟ್ ಫ್ರೆಷರ್ಸ್ ಡೇ ನಮಗೆ ಯಾವಾಗ ಮಾಡ್ತಾರೆ ಅಂತ. ಈ ಎಕ್ಸೈಟ್ಮೆಂಟ್ ಮುಗಿತಾ ಇದ್ದಂಗೆ ಫ್ರೆಂಡ್ಶಿಪ್ ಎಲ್ಲ ಸ್ಟಾರ್ಟ್ ಆಗಿ ಆ ಒಂದು ಬಾಂಡ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋಕ್ಕೋಸ್ಕರ ಒಂದಷ್ಟು ಜಗಳ, ಒಂದಷ್ಟು ಬೇಜಾರು ಆ್ಯಂಡ್ ಪ್ರಾಬ್ಲಮ್ಸ್ನ ಶೇರ್ ಮಾಡ್ಕೊಳ್ಳೋ ರೀತಿ ಮತ್ತು ಹ್ಯಾಪಿನೆಸ್ನ ಸ್ಪ್ರೆಡ್ ಮಾಡ್ಕೊಳ್ಳೋ ರೀತಿ ಇದೆಲ್ಲನೂ ಬದಲಾಗ್ತಾ ಬರುತ್ತೆ. ಇದೆಲ್ಲನೂ ಸ್ಟ್ರಾಂಗ್ ಆಗ್ತಾ 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 ನಾವು ತುಂಬ ವಿಷಯಗಳನ್ನ ಕಲಿತಾ ಹೋಗ್ತೀವಿ. ಅದು ಕಾಲೇಜಿಂದ ಆಗಿರ್ಬೋದು, ಅಲ್ಲಿರೋ ಫ್ರೆಂಡ್ಸಿಂದ ಆಗಿರ್ಬೋದು, ಹಾಗೆ ಅಲ್ಲಿರೋ ಲೆಕ್ಚರರ್ಸಿಂದ ಆಗಿರ್ಬೋದು. ಆ್ಯಂಡ್ ಆಲ್ಸೋ ಕಾಲೇಜ್ನ ನಾವು ಬೈಕೊಂಡಿರೋದುಂಟು, ಎಷ್ಟೋ ಸಲ ಯಾಕೆ ಹಿಂಗೆ ಅಂತಲೂ ಅಂದ್ಕೊಂಡಿರೋದುಂಟು. ಬಟ್ ಈಗ ಅನಿಸ್ತಿದೆ ನಾವು ಕಾಲೇಜಿಂದ ತುಂಬ ಕಲ್ತ್ಕೊಂಡು ಆಚೆ ಬಂದಿದ್ದೀವಿ. ಅದು ಲೈಫ್ ಲೆಸನ್ಸ್ ಆಗಿರ್ಬೋದು, ಅದು ಏನೇ ಆಗಿರ್ಬೋದು. ಬಟ್ ನೋಡ್ತಾ ನೋಡ್ತಾ ನಾವು ಆಲ್ರೆಡಿ ನಮ್ಮ ಗ್ರ್ಯಾಜುಯೇಷನ್ ಡೇ ಮುಗಿಸಾಯಿತು, ನಮ್ಮ ಫೇರ್ವೆಲ್ ಮುಗಿಸ್ಕೊಂಡಿದ್ದಾಯಿತು. ಆ್ಯಂಡ್ ಆಲ್ಸೋ ಇವತ್ತು ನಾವು ಲಾಸ್ಟ್ ಸೆಮಿನಾರ್ ಲಾಸ್ಟ್ ಎಕ್ಸಾಮ್ ಕೂಡ ಬರೆದು ಎಲ್ಲರಿಗೂ ಬಾಯ್ ಹೇಳೋ ಸಮಯ ಬಂದೇ ಆಯಿತು. ಆ್ಯಂಡ್ ನಾವಿಷ್ಟು ದಿನ ಅನ್ಕೋತಾ ಇದ್ವಿ ನಾವೇನು ಮೆಮೊರೀಸೇ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂತ. ಆ್ಯಂಡ್ ಇದನ್ನು ನೋಡಿದ್ಮೇಲೆ ಗೊತ್ತಾಯಿತು ವಿ ಕ್ರಿಯೇಟೆಡ್.